ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕಂಥ ಪ್ರಕರಣ ಸಾಕಷ್ಟು ಟ್ವಿಸ್ಟ್ಗಳನ್ನು ಕೂಡ ಪಡ್ಕೊಳ್ತಾ ಇದೆ. ನಿನ್ನೆ ಸಹ ರಮೇಶ್ ಪುರಾತತ್ವ ಇಲಾಖೆಯ ರಮೇಶ್ ಮೂಲಿಮನಿ ಅಂತಕ್ಕಂಥ ಅಧಿಕಾರಿ ಅದು ನಿಧಿ ಅಲ್ಲ, ಅದು ಚಿನ್ನ ಆಭರಣ, ಒಂದು ಪೂರ್ವಜರ ಕಾಲದಲ್ಲಿಯೂ ಸಹ ಇಟ್ಟಿರುವಂಥ ಬಂಗಾರ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟೋಗಿದ್ರು. ಆ ಸಂದರ್ಭದಲ್ಲಿ ಕೂಡ ಕುಟುಂಬಸ್ಥರು ಚಿನ್ನದ ಮೇಲಿನ ಒಂದು ಆಶೆ ಕೂಡ ವ್ಯಕ್ತಪಡಿಸಿದ್ರು. ಆದರೆ ಇವತ್ತು ಆ ಚಿನ್ನ ನಮಗೆ ಬೇಡ, ನಮಗೆ ಒಂದು ಮನೆಯನ್ನ ಕಟ್ಟಿಸಿಕೊಡಿ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಆದರೆ ಇದೆಲ್ಲ ಕೂಡ ಸಾಕಷ್ಟು ಗೊಂದಲ ಇದ್ರು ಕೂಡ ಯಾವುದೇ ರೀತಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಯಾರು ಬಂದು ಇವರಿಗೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಸರಿಯಾಗಿ ಕೊಟ್ಟಿಲ್ಲ. ಹೀಗಾಗಿ ಈ ಕುಟುಂಬಸ್ಥರನ್ನ ಮಾತನಾಡ್ತಾ ಹೋಗೋಣ, ಏನೆಲ್ಲ ಗೊಂದಲ ಆಗಿತ್ತು, ಇವತ್ತು ಏನ್ ಹೇಳ್ತಾರೆ ಅನ್ನೋದನ್ನ. ಅಮ್ಮ, ನಿನ್ನೆ ಕೂಡ ಸಾಕಷ್ಟು ಚಿನ್ನದ ಮೇಲೆ ಕೂಡ ಆಶಯವನ್ನು ವ್ಯಕ್ತಪಡಿಸಿದ್ರಿ ರಮೇಶ್ ಮೂಲಿಮನಿ ಅಂತಕ್ಕಂಥ ಅಧಿಕಾರಿ ಬಂದಂತ ಸಂದರ್ಭದಲ್ಲಿ. ಇವತ್ತು ಏನೆಲ್ಲ ಹೇಳ್ತೀರಿ ಅಂತ? ಅವ್ರ ಬಂದು ನಿಮ್ದಾದ ನೀವ ನೋಡಿ ಅನ್ರಿ ನಾವು ನಮ್ದಾದ್ನಿಲ್ಲ ನಮ್ ಕೊಡ ನೀವಿಲ್ಲ ಆಸೆ ನಮ್ ಬೇಡ ನಾವು ಅಲ್ಲಿ ಅಂದಣ ನನ್ನ ಒಂದೇನ ಕೊಡ್ರಿ ನನ್ನ ಮನಿನ ಎಲ್ಲ ಜನ ಮನಿ ಕೊಡ್ರಿ ನಮ್ಮ ಅಣ್ಣರು ಸಾಲ ಮಾಡಿ ಬ್ಯಾಂಕ್ನ ಸಾಲ ಮಾಡಿ ಮನಿ ಹಾಕ್ತಾರೆ. ಬ್ಯಾಂಕ್ನ ಸಾಲ ಮಾಡ್ಯಾರ. ಅವ್ರು ಹೊಲ ಮೇಲೆ ಸಾಲ ಮಾಡಿ ನನ್ನ ಮನಿ ಕೊಡ ನೀವು ಏನ್ ಮಾಡ್ಬೇಕ್ರಿ? ಅವ್ರು ಯಾರು ಇದನ್ನೇ ಮಾಡ್ಬೇಕ್ರಿ. ನಿನ್ನೆಲ್ಲ ಸಾಕಷ್ಟು ಹೇಳಿದ್ರು. ಯಾರಿಗೆ ಬಂದು ಕೇಳಿದ್ರಣ್ಣ ನಿಮ್ನು? ಈಗ ಯಾರು ಜಿಲ್ಲಾ ಮಟ್ಟದ ಅಧಿಕಾರಿ ಜಿಲ್ಲಾಧಿಕಾರಿಗಳು ಬಂದಿದ್ರಿ, ಅವ್ರು ಬಂದಾರ. ಕುಟುಂಬ ನಿರ್ವಹಣೆ ಹೆಂಗ್ ಮಾಡ್ತೀರಮ್ಮ ಮತ್ತೀಗ? ಇವ್ರಿ ಅವ್ರ ಮೇಲೆ ಹೊಲ ಮೇಲೆ ಸಾಲ ಮಾಡಿ ಮನಿ ಹಾಕಿ ಕೊಡ ಇವ್ರ ಹಿಂದೆ ಹಾಕ್ರಿ ಹಿಂದೆ ಏನ್ ಮಾಡು ಏನ್ ಮಾಡ್ತಾರ ಅವ್ರ ಕಡೆ ಎಲ್ಲ ಜನ ಹಿಡಿದಾರ ಕೊಡ್ರಿ ಮನಿ ಹಾಕಿ ಕೊಡ್ರಿ ನಮ್ಮನ್ನ. ಅವ್ರು ಒಂದು ಮೇಲೆ ಸಾಲ ಮಾಡಿ ನನ್ನ ಮನಿ ಹಾಕ್ತಾರ. ನಾವು ನಮ್ಮ ಪುಣ್ಯವ್ರಿ ನಮ್ಮ ಪುಣ್ಯವ್ರಿ ನಮ್ಗ ಮತ್ತೆ ಏನೇನು ಅತ್ತಿ ಮಾವನು ಏನು ಇವತ್ತು ಮತ್ತೆ ಈಗ ಮನಿ ಕಟ್ಟಿಸ್ಕೊಡು ಅಂತ ಕೇಳ್ತಿದ್ರಿ. ಎಲ್ಲ ಜನ ಹಿಡಿದು ಮನಿ ಕೊಡ್ರಿ ನಾನು ನನ್ನ ಜೀವನ ಬೇರೆ ಜೀವನ ಅರ್ಬೇಕ್ರಿ. ಇವ್ರ ಒಬ್ಬ ಮಗ ಯಾರು ಒಂದ್ ಮೇಲೆ ಹಾಕಿ ಸಾಲ ಯಾರು ಮಾಡ್ತಾರಿ? ಅಮ್ಮನ ಅದಾರಿ ನಮಗ. ಈಗ ಸರ್ಕಾರಕ್ಕೆಲ್ಲ ಚಿನ್ನ ಕೊಟ್ಬಿಟ್ರಿ. ಹ್ಞೂ ಎಷ್ಟಿತ್ತಮ್ಮ? 466 ಗ್ರಾಮ್ ಎಲ್ಲ ಕೊಟ್ಟಿರಿ. ಎಲ್ಲ ಕೊಟ್ಟಿವ್ರಿ. ಈಗ ನಿಮಗೆ ಚಿನ್ನದ ಆಸೆ ಇಲ್ಲ? ಆಸೆ ಏನೇನು ನಮಗ ಒಂದು ಒಟ್ಟ ನಿಮಗ ಕುಟುಂಬಕ್ಕೆ ಆಸರೆ ಬೇಕು, ನಮಗೆ ಆಸರೆ ಬೇಕು, ಪರಿಹಾರ ಬೇಕು, ಮಗಗ ನೌಕರಿ ಮಾಡ್ತೀವಿ. ಅಮ್ಮ ಈಗ ಹೇಳ್ತಿದ್ರು ಸಾಕಷ್ಟು ನಮ್ಮಗ ನೀವೇ ಕೂಡ ಈಗ ಕುಟುಂಬಸ್ಥಕ್ಕೆ ನೀವು ಆಸರೆ ಆಗಿರಂತ. ಏನಮ್ಮ ಈಗ ಪರಿಸ್ಥಿತಿ? ಯಾಕಂದ್ರೆ ಇದ್ದಿದ್ದೆಲ್ಲಾನು ನಿನ್ನೆ ಚಿನ್ನ ಇದ್ದ ಸಲುವಾಗಿ ಸಾಕಷ್ಟು ಚರ್ಚೆ ಕೂಡ ಆಗಿತ್ತು. ಏನ್ ಹೇಳ್ತೀರಮ್ಮ? ಯಪ್ಪ ಏನೇನು ಅಂದೀವಿ ನಾವು. ಈಗ ಮಾಡಿಕೊಡ್ರಿ ಅಂತ ಹೇಳಿ ನಾವು ಇವಾಗ ಮನಿ ಮಾಡಿಕೊಡ್ರಿ ಅಂತ ಹೇಳಿ ಆ ಹುಡುಗ ಕೊಡ್ರಿ ಅಂತ ಹೇಳಿ. ಹ್ಞೂ ರೀ. ಈಗ ಅವ್ರಿಗೆ ಪತಿನೂ ಇಲ್ಲ, ಗಂಡನೂ ಇಲ್ಲ. ಇಲ್ಲ. ಅದನ್ನ ಈಗ ನೋಡ್ರಿ ಅವರ ಹೇಳ್ಕೊಡೋದ ಪರಿಹಾರ. ಅವ ಮತ್ತೆ ನನ್ನಲ್ರಿ ಅವ್ರು ಹಂಗಿಂದ ನಮಗೆ ನಮ್ಗೆ ಅದು ಗೊತ್ತಾಯಿಲ್ರಿ ನಮ್ಗೆ. ನಾವು ಅಲ್ಲಿ ಹಂಗಾಗಿ ಅಂದ್ರೆ ಅವ್ರು ನಾವು ಎರಡು ನುಡಿ ಅಂದು ಕೈ ಬಿಟ್ಬಿಟ್ಟಿವ್ರಿ ನಾವು ಅಲ್ಲಿ ಅಂತೇಳಿ. ನಮಗೆ 3 ದಿನ ಆಯ್ತು ನಾವು ಅಲ್ಲೇ ಅಂದಿವಿ ನೋಡ್ರಿ. 3 ದಿನ ಆದ್ರೂ ಅಲ್ಲೇ ಅಂದಿವಿ. ಅಂದ್ರೆ ನಿನ್ನೆ ನಾವು ಒಂದು ಬಂದು ಅಂದಲ್ಲ ಅದ ಒಂದು ಮಾತು ಅಂದದ್ದು ಅಷ್ಟ ಕರೆ ನಾವು ಅಲ್ಲೇ ಅಂದಿವ್ರಿ. ಇವತ್ತು ಅಂದಿವಿ, ಮೊನ್ನೆ ಅಂದಿವಿ, ನಿನ್ನೆ ಅಂದಿವ್ರಿ. ಆದ್ರೆ 1 ನಿಮಿಷನಾಗ ಬಂದು ಅವ ಬದಲಾವಣೆ ಮಾಡಿದ. ನಾವು ಆಕಿಗೆ ಮಗ್ಗ ತಾಯಿಗೆ ಕೊಡೋದ್ರಿ, ಪರಿಹಾರ ಕೊಡೋದ್ರಿ, ಮನಿ ಹಾಕಿಸಿ ಕೊಡೋದ್ರಿ. ಇಲ್ರಿ ನಮ್ಮ ಭಾಳ ಆಗೈತೆ ಬಿಡ್ರಿ ಅಲ್ಲಿ. ಮನಿ ಬೇಕ್ರಿ ಅವ್ರಿಗೆ, ಬೇರೆ ಕಡೆ ಮನಿ ಬೇಕು. ಸರಿ ಹೇಳ್ತಿದ್ರು ನನ್ನ ಕಡೆ ನಮಗೊಂದು ಸೂಕ್ತವಾದ ಮನಿ ಬೇಕು. ಯಾಕಂದ್ರೆ ನೀವು ನಿಮ್ಮ ತಂಗಿಯನ್ನ ಇವತ್ತು ಇಟ್ಕೊಂಡ್ ಬಂದಿರಿ, ಈಗೆಲ್ಲ ಅವ್ರನ್ನ ಜೋಪಾನ ಮಾಡ್ತಾ ಇದ್ರಿ. ಹೀಗಾದ್ರೆ ಏನು ಸರ್ಕಾರನ ಏನಾಗಬೇಕು, ಏನಂತೀರಿ? ಯಾಕಂದ್ರೆ ಅವ್ರು ಒಳ್ಳೆ ನಿವೇಶನ ಕೊಡ್ರಿ, ಒಳ್ಳೆ ಒಂದು ನೌಕರಿ ಕೊಡ್ರಿ ಅಂತ ಇದೇ ಎರಡು ಬೇಡಿಕೆ ನಾವು ಕೇಳೋದ್ರಿ. ಮತ್ತೇನು ಅದ್ರಾಗ ಏನಿದ್ರಿ? ಅದು ಯಾರು ಅಧಿಕಾರಿಗಳು ಇಷ್ಟೆಲ್ಲ ಬಂದಾದ್ಮೇಲೆ ಬಂದವ್ರ? ಬಂದಿಲ್ರಿ. ಮೊನ್ನೆ ನಿನ್ನೆ ಕೂಡ ಕೇಳ್ತಾ ಇದ್ರಿ, ಅದು ನಮ್ಮ ಪೂರ್ವಜರದು, ಹಿಂಗಾಗಿ ನಿನ್ನೆ ನಮ್ಗೆ ಒಳ್ಳೆ ಬಂಗಾರ ಬೇಕು ಅಂತ ಕೂಡ ಹೇಳಿದ್ರಿ. ಬಟ್ ಇದು ಇಷ್ಟೊಂದು ಗೊಂದಲ ಆಗೋಕೆ ಏನಂತ? ಒಂದಂದ್ರೆ ನಿನ್ನೆ ಅವ್ರು ಹೇಳಿದ್ಕ ಗೊಂದಲ ಆಗಿದ್ದು. ಮತ್ತೇನಿಲ್ಲ, ನಮ್ದು ಆ ಭಾವನೆನೇ ಇಲ್ಲ ನಮ್ಮ ಹೊಣೆದು.
ಅವರು ಆ ಭಾವನೆ ಹುಟ್ಟಿದ್ದಕ್ಕೆ ಈ ಭಾವನೆ ಅಂದಿದ್ದು ಮತ್ತೇನು ಉದ್ದೇಶನೇ ಇಲ್ರಿ ನಮ್ದು. ಅದ್ರ ಮ್ಯಾಗ ಆಸೆನೇ ಇಲ್ರಿ ನಮ್ದು. ಆಕಿ ಚಂದ ಒಂದು ಮನಿಗೆ ಕೊಡ್ರಿ, ಆಕೆ ಮಗ ಒಂದು ನೌಕರಿ ಕೊಡ್ರಿ ಅಂತ ಇಷ್ಟ ಎರಡು ಭಾವನೆ ನಮ್ದು. ಹ್ಞೂ ರೀ, ಹಂಗಾಗಿ ಈಗ ಯಾರು ಅಧಿಕಾರಿಗಳು ಬಂದ್ರಣ್ಣ ಇಷ್ಟೆಲ್ಲ? ಬಂದಿಲ್ರಿ, ಯಾರು ಬಂದಿಲ್ರಿ, ಯಾರು ಬಂದಿಲ್ರಿ, ಯಾರು ನಿಮಗೆ ಏನು ಸಮಸ್ಯೆ ಬಗ್ಗೆ ಏನು ಕೇಳಿದ್ರು? ಯಾರು ಬಂದಿಲ್ರಿ. ಮೊನ್ನೇನು ಬಂದು ಹೋಗ್ಯಾರ ಅದ ಕರೆ, ನಿನ್ನೇನು ಬಂದಾರ ಅವ್ರ ಕರೆ ರೀ. ಇವತ್ತು ಯಾರು ಬಂದಿಲ್ಲ ಇನ್ನೂವರೆಗೂ? ಇಲ್ರಿ, ಯದಾ ಸಿದ್ದು ಪಾಟೀಲ್ರ ಅವ್ರು ಮತ್ತೆ ಯಾರು ಬಂದಿಲ್ರಿ. ಈಗೇನು ಜಿಲ್ಲಾಧಿಕಾರಿಗಳು ಬಂದ್ರೆ ಏನು ಕೇಳ್ತೀರಿ? ಇದ್ದಿದ್ದ ಹೇಳಿರ್ತೀವ್ರಿ, ಮತ್ತೆ ಈಗ ಅಂದಿದ್ದ ನಾವು ಹೇಳಿದ್ ಮತ್ತೇನು ರೀ. ಒಟ್ಟು ನಿಮಗೆ ಒಂದು ಮನೆ ಆಗ್ಬೇಕು. ಎಸ್, ಇದೆಲ್ಲವೂ ಕೂಡ ಕಸ್ತೂರವ ಕುಟುಂಬಸ್ಥರ ಮಾತಾಗಿರುವಂಥದ್ದು. ನಮಗೆ ಯಾವುದೇ ರೀತಿ ಚಿನ್ನದ ಮೇಲೆ ಆಶೆ ಇಲ್ಲ, ನಮಗೆ ಬೇಕಾಗಿರುವಂಥದ್ದು ಒಂದು ಸೂರಾಗಬೇಕು, ಜೊತೆಗೆ ನನ್ನ ಮಗನಿಗೆ ಒಂದು ಮುಂದೆ ಜಾಬನ್ನು ಕೊಡಿಸ್ಕೊಡ್ಬೇಕು ಅನ್ನುವಂಥ ಮಾತನ್ನ ಈ ಕುಟುಂಬಸ್ಥರು ಕೂಡ ಹೇಳ್ತಾ ಇದ್ದಾರೆ. ಆದರೆ ಇಷ್ಟೆಲ್ಲ ಗೊಂದಲಗಳು ಕೂಡ ಆಗಿದ್ರು ಯಾವುದೇ ರೀತಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇದುವರೆಗೂ ಕೂಡ ನಮಗೆ ಬಂದು ಭೇಟಿ ನೀಡಿಲ್ಲ. ಈ ಒಂದು ಗೊಂದಲಕ್ಕೆ ನಮಗೆ ನಿವಾರಣೆ ಕೊಟ್ಟಿಲ್ಲ. ನಮಗೆ ಏನು ಈ ಒಂದು ಸಮಸ್ಯೆ ಆಗ್ತಿದೆ ಅದ್ರ ಬಗ್ಗೆ ನಮಗೆ ಪರಿಹಾರವನ್ನ ಜಿಲ್ಲಾಡಳಿತ ಮತ್ತು ಸರ್ಕಾರ ಕೊಡಬೇಕು ಅನ್ನುವಂಥದ್ದು ಈ ಕುಟುಂಬಸ್ಥರ ಮಾತಾಗಿರುವಂಥದ್ದು. ಸಂತೋಷ್ ಕೊಣ್ಣೂರ್, ನ್ಯೂಸ್ 18 ಗದಗ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.